ನಾಳೆ ತುಂಬಾ ಸ್ಪೆಷಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪವರ್ ಹೌಸ್ ಅಲ್ಲಿ. ನಮ್ಮ ಬಾಸ್ ಬಗ್ಗೆ ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ 6 PM ಅಪ್ಲೋಡ್ ಮಾಡ್ತೀನಿ. ಜೈ ಅಪ್ಪು ಬಾಸ್. ಡ್ಯೂಟಿಯಲ್ಲೇ ಇದ್ರು ಯೂನಿಫಾರ್ಮ್ನ ತೆಗೆದು ಗಾಡಿನ ಸೈಡ್ಗೆ ಹಾಕಿ ಒಂದು ಫೋಟೋ ತೆಗೆಯೋದೇನೋ ಸೀರಿಯಲ್ಗಳಿಗೆ ಸೀಮಿತ ಆಗಿರೋ ಅಜ್ಜಿಗಳು ಆಂಟಿಗಳು ಕೂಡ ಕಾರ್ ಎಲ್ಲೋ ಸೈಡ್ಗೆ ಹಾಕಿದ್ರೆ ಹೋಗ್ಬಿಟ್ಟು ಯುವ ಅವ್ರ ಹತ್ರ ಫೋಟೋಗಳು ಹಿಡಿದು ಒಂದು ಫ್ಯಾನ್ ಗರ್ಲ್ ಮೂಮೆಂಟ್ ಮಾಡೋದೇನೋ. ಇದೊಂದು ಸೀಕ್ರೆಟ್ ಟ್ರಿಪ್ ಆಗಿದ್ರು ಮಂತ್ರಾಲಯ ಹತ್ರ ಆದ್ರೂ ತಗೊಳ್ಳಿ, ರಾಯಚೂರು ಹತ್ರ ಆದ್ರೂ ತಗೊಳ್ಳಿ, ಹೊಸಪೇಟೆ ಹತ್ರ ಆದ್ರೂ ತಗೊಳ್ಳಿ, ಒಂದು ಆರ್ಗ್ಯಾನಿಕ್ ಆಗಿ ಜನರು ಸೇರೋದೇನು. ಏನ್ರಿ ಯುವ, ಎಲ್ಲೋದ್ರು ನಿಮ್ದೇ ಅಲ್ರಿ ಹವ. ದೊಡ್ಡ ಮನೆ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ನಾರ್ತ್ ಕರ್ನಾಟಕಲ್ಲೆಲ್ಲ ನಮ್ಮ ಬಾಸ್ ಕ್ರೇಜ್ ಯಾವ ರೇಂಜಲ್ಲಿ ಇತ್ತು ಅಂತ, ಯಾವ ರೇಂಜಲ್ಲಿ ಇನ್ನೂ ಇದೆ ಅಂತಲೂ ಗೊತ್ತು ನಿಮಗೆ. ಸೊ ನಮ್ಮ ಯುವರಾಜ್ ಕುಮಾರ್ ಅವ್ರು ಹೋದಾಗ ಬರೀ ಇಷ್ಟೇ ಜನನ ಸೇರಿರೋದು ಅಂತ ನಿಮ್ಗೇನೋ ಮೈಂಡಿಗೆ ಬಂದರೆ ಅದು ಬರೀ ಇಷ್ಟೇ ಜನ ಅಂತ ವಿಡಿಯೋಲಿ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ನಮ್ಮ ರೇಂಜ್ ಪ್ರಕಾರ ಅದು ಕಮ್ಮಿನೇ ಅನ್ಸ್ಬೋದು. ಬಿಕಾಸ್ ದಿಸ್ ಟ್ರಿಪ್ ಬಂದ್ಬಿಟ್ಟು ಒಂದು ಇವೆಂಟ್ ಅಲ್ಲ, ಇಟ್ ವಾಸ್ ಜಸ್ಟ್ ಟ್ರಿಪ್ ಅಷ್ಟೇ. ದೇವ್ರನ್ನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೋಗಿದ್ರು ರಾಘವೇಂದ್ರ ಸ್ವಾಮಿನ. ಬರೋ ಟೈಮಲ್ಲಿ ನಮ್ಮ ಅಪ್ಪು ಬಾಸ್ ಕೂಡ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅಕಸ್ಮಾತ್ ಎಲ್ಲಾದ್ರೂ ಲೀಕ್ ಆಗ್ಬಿಟ್ಟಿದ್ದಾರೆ ಮಾತ್ರ ಹೊಸಪೇಟೆಲ್ಲ ಯಾವ ರೇಂಜಿಗೆ ಜನ ಸೇರೋರು ನಿಮಗೆ ಚೆನ್ನಾಗಿ ಗೊತ್ತಿರೋದು. ಸೊ ಅದನ್ನೆಲ್ಲ ಸೈಡ್ ಗಿಡನ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಹಿಂಗಾಗಿರೋದು ಹಂಗಾಗಿರೋದು ಆಗಿರೋದ್ರ ಬಗ್ಗೆ ಮಾತಾಡೋಣ. ಸೊ ಆರಾಮಾಗಿ ಅವ್ರ ಪಾಡ್ಗಳು ಟ್ರಾವೆಲ್ ಮಾಡೋ ಟೈಮಲ್ಲಿ ಅಲ್ಲಲ್ಲಲ್ಲ ಅದೇನು ವೀಡಿಯೋಗಳು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ. ಸೊ ಎಲ್ಲೆಲ್ಲಿ ಕಾರ್ ನಿಲ್ಸಿದೆ, ಎಲ್ಲೆಲ್ಲಿ ಫ್ಯಾನ್ ಒಂದು ಜೆನ್ಯೂನ್ ಆಗಿ ಸ್ಪಾಟ್ ಮಾಡಿದ್ದಾರೆ, ಆ ಮೂಮೆಂಟ್ಸ್ ಮಾತ್ರ ಸೋಷಿಯಲ್ ಮೀಡಿಯಲ್ಲಿ ಅಡ್ಡಾಡ್ತಾ ಇರೋದು. ಈ ಪೇಡ್ ಮಾಡ್ಕೊಂಡು ಕ್ರೇಜ್ ಹುಟ್ಟಾಗ್ತಿರೋ ಟೈಮಲ್ಲಿ ಜೆನ್ಯೂನ್ ಆಗಿ ನಮ್ಮ ಯುವರಾಜ್ ಕುಮಾರ್ ಅವ್ರಿಗೆ ಈ ರೇಂಜಿಗೆ ಜನರ ಮಧ್ಯದಲ್ಲಿ ಕ್ರೇಜ್ ಬೆಳೀತಾ ಇರೋದು ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿ ಕೊಡೋ ವಿಚಾರ. ನಮಗೆ ಎಕ್ಕ ಪ್ರಮೋಷನಲ್ ವೀಡಿಯೋಸು, ಎಕ್ಕ ಆರ್ಗ್ಯಾನಿಕ್ ರೀಚು, ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗ್ತಿದೆ ಗೊತ್ತು. ಬಟ್ ದ ಮೂವಿ ಟೀಮು ಇನ್ನು ಸ್ವಲ್ಪ ಜಾಸ್ತಿ ಏನಾದರೂ ಎಫರ್ಟ್ಸ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಟ್ರೇಲರ್ ಬಿಡಬೇಕು, ಪ್ರೀ ರಿಲೀಸ್ ಇವೆಂಟ್ ಮಾಡಬೇಕು, ಆ್ಯಂಡ್ 4th ಸಾಂಗ್ ಕೂಡ ಪೆಂಡಿಂಗ್ ಇದೆ. ಆ್ಯಂಡ್ ಜಸ್ಟ್ ಇನ್ ದ ಸ್ಪ್ಯಾನ್ ಆಫ್ 10 days. ಸೊ 10 daysಲ್ಲಿ ಇವೆಲ್ಲ ಯಾವಾಗ ಆಗುತ್ತೆ, ಯಾವಾಗ ನಮ್ಗೆ ಅನೌನ್ಸ್ಮೆಂಟ್ ಬರುತ್ತೆ. ಆ ವೀಸಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಬಟ್ ಸ್ಟಿಲ್ ಜನರಲ್ ಆಡಿಯನ್ಸಲ್ಲಿ ಒಂದು ಒಳ್ಳೆ ಕ್ರೇಜ್ ಬಿಲ್ಡಪ್ ಆಗ್ತದೆ. ಬಟ್ ದಟ್ ಕ್ರೇಜ್ನ ಆ್ಯಂಪ್ಲಿಫೈ ಮಾಡೋದಕ್ಕೆ, ಡಬಲ್ ಮಾಡೋದಕ್ಕೆ ಆಬ್ವಿಯಸ್ಲಿ ಮೂವಿ ಟೀಮಿಂದ ಒಫಿಷಿಯಲ್ ಕಂಟೆಂಟ್ಸ್ ರಿಲೀಸ್ ಆಗಬೇಕು. ಲೈಕ್ ಒಫಿಷಿಯಲ್ ಟ್ರೇಲರ್ ಬಂದ್ರೇ ಮೂವಿ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಬರೋ ಜನರಿಗೆ. ಆ ಕ್ಲಿಯರ್ ಪಿಕ್ಚರ್ ಬಂದ್ರೇ ಒಂದು ಕಾನ್ಫಿಡೆಂಟಾಗಿ ಇನ್ನೊಂದಷ್ಟು ಜನ ಜಾಸ್ತಿ ಬುಕ್ ಮಾಡ್ಕೊತಾರೆ ಟಿಕೆಟ್ಸು. ಇಟ್ಸ್ ಜಸ್ಟ್ ಅನ್ ಹಂಬಲ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ, ಏನಾದರೂ ಮೂವಿ ಟೀಮ್ ನೋಡ್ತಾ ಇದ್ದಾರೆ. ನಾಳೆ ತುಂಬ ಸ್ಪೆಷಲ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪವರ್ ಹೌಸಲ್ಲಿ. ಯಾಕಪ್ಪ ಸ್ಪೆಷಲ್ ಅಂತ ಇದ್ದೀನಿ ಅಂದರೆ, ನಾನು ಆ್ಯಕ್ಚುಲಿ ಕಂಬ್ಯಾಕ್ ಕೊಟ್ಟಾಗಿಂದ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಿದ್ರೆ ನಮ್ಮ ಚಾನಲ್ ಪೇಜಲ್ಲಿ ನಮ್ಮ ಬಾಸ್ ಬಗ್ಗೆ ವೀಡಿಯೋಗಳು ಹಾಕಿ ತುಂಬಾ ದಿನ ಆಗೋಗಿದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು. ಆ್ಯಂಡ್ ನಮ್ಮ ಬಾಸ್ ಬಗ್ಗೆ ಒಂದು ರಿಯಾಕ್ಷನ್ ವೀಡಿಯೋ ಮಾಡ್ತಾ ಇದ್ದೀನಿ, ಅವ್ರ ಡ್ಯಾನ್ಸ್ ಬಗ್ಗೆನೇ. ಸೊ ಯಾರ್ಯಾರು ಕಾಯ್ತಾ ಇದ್ದೀರಾ, ನಾಳೆ 6 PM ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರು ಕಾಯ್ತಾ ಇದ್ದೀರಾ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗಂತೂ ತುಂಬ ಸ್ಪೆಷಲ್ ವೀಡಿಯೋ ಕಂಡ್ರಿ, ನಿಮ್ಗೆ ಯಾವ ಥರ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಬಾಸ್ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಮೊದಲಿಂದ ತುಂಬಾ ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಆ ಖುಷಿಯಿಂದನೇ ಚಾನಲ್ ಬೆಳೀತು. ಆ ಖುಷಿಯಿಂದನೇ ನೀವು ಇವತ್ತು ಒಗ್ಗಟ್ಟಾಗಿದ್ದೀವಿ. ಸೊ ಈ ಸಪೋರ್ಟ್ ಹಿಂಗೆ ಇರಲಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್. ಜೈ ಅಪ್ಪು ಬಾಸ್.